ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐ ಆಮ್ ರವಿಕುಮಾರ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ನಾಳೆಯಿಂದ ಶುರುವಾಗ್ತಿರುವಂತಹ ಪ್ರಿಪ್ರೇಟರಿ ಎಕ್ಸಾಮ್ಗೆ ಮಾಡಲ್ ಪೇಪರು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮಾಡಲ್ ಪೇಪರ್ ಬಗ್ಗೆ ಡಿಸ್ಕಸ್ ಮಾಡೋದಾದರೆ ನಿಮಗಿರುವಂತಹ 4 ಮಾಡಲ್ ಪೇಪರ್ನ ಸೊಲ್ಯೂಷನ್ಸ್ ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಟೋಟಲ್ ಆಗಿ 4 ಮಾಡಲ್ ಪೇಪರ್ಸ್ ಇದೆ. ಸುಮಾರು ಹುಡುಗರು ಕೇಳ್ತಾರೆ, ಸರ್ ಮಾಡಲ್ ಪೇಪರಲ್ಲೇ ಬರುತ್ತಾ ಅಂತ. ನೋಡಿ, 70 to 80% ಆಫ್ ದಿ ಕ್ವಶನ್ಸು ಮಾಡಲ್ ಪೇಪರಿಂದನೇ ಬರುತ್ತೆ. ಓಕೆನಾ? ಸೊ ನೀವು ನೋಡ್ತಾ ಇದ್ದಂಗೆ ಫಸ್ಟ್ ಒಂದು ವರ್ಣಮಾಲ ಬಗ್ಗೆನೇ ಕೊಟ್ಟಿರ್ತಾರೆ. ವರ್ಗೀಯ ವ್ಯಂಜನ ಪಂಚಮಾಕ್ಷರಗಳು ಇವು ಯಾವ್ಯಾವು ಅಂತೇಳಿ. ಮಾತಂತು ಪದ ಈ ಸಂಧಿಗೆ ಸೇರುತ್ತದೆ. ಸೊ ಇಲ್ಲಿ ಲೋಪ ಸಂಧಿ ಇದೆ. ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯ ಯಾವುದು? ಸಾಮಾನ್ಯ ವಾಕ್ಯ. ಕ್ರಿಯಾಪದದ ಮೂಲ ರೂಪ ಯಾವುದು? ಧಾತು ಆಗಿರುತ್ತೆ. ಲೋಕದೋಳ್ ಎಂಬ ಪದದಲ್ಲಿರುವ ವಿಭಕ್ತಿ ಯಾವುದು? ಸಪ್ತಮಿ ವಿಭಕ್ತಿ. ಮುಂಗೈ ಪದವು ಈ ಸಮಾಸಕ್ಕೆ ಉದಾಹರಣೆ ಆಗಿದೆ, ಅಂಶಿ ಸಮಾಸ. ಮತ್ತು ಇಲ್ಲಿ ನೋಡಿದಂಗೆ ವೀರ ಬೀರ ತತ್ಸಮ ತದ್ಭವ, ಕೊಡಲಿ ಕುಠಾರ, ನದಿ ರೂಢನಾಮ, ವಿಜ್ಞಾನಿ ಅನ್ವರ್ಥನಾಮ. ಸೊ ಈ ರೀತಿಯಾಗಿ ನೀವು ನೋಡ್ಕೊತಾ ಹೋಗ್ಬೋದು. ಯಾಕಂದರೆ ಇಲ್ಲಿ ಪ್ರತಿ ಮಾಡಲ್ ಪೇಪರ್ ನೋಡಿ, ಮತ್ತೆ ಮೊದಲನೇ ಕ್ವಶನು ಕನ್ನಡ ವರ್ಣಮಾಲೆಯ ಪ್ರತಿ ವರ್ಗದ 2 ಮತ್ತು 4ನೇ ಅಕ್ಷರಗಳು ಮಹಾಪ್ರಾಣಾಕ್ಷರಗಳಾಗಿರ್ತವೆ. ಮತ್ತೆ ಒಂದು ಸಂಧಿ ಬಗ್ಗೆ ಕೊಟ್ಟಿರ್ತಾರೆ. ಇಲ್ಲಿ ಮಧೋನ್ಮತ್ತ ಕೊಟ್ಟಿದ್ದಾರೆ. ಇನ್ನು 3ನೇ ಸ್ವತಂತ್ರ ವಾಕ್ಯಗಳು ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳು. ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ಡ್ಯಾಶ್ ಆಗಿರ್ತದೆ, ಸಂಯೋಜಿತ ವಾಕ್ಯವಾಗಿರ್ತದೆ. ಭವಿಷ್ಯತ್ ಕಾಲದ ಸೂಚಕ ಪ್ರತ್ಯಯ. ಸೊ ಭವಿಷ್ಯತ್ ಕಾಲ ಯಾವ ನಾವೇನು ಮಾಡ್ತೀರಿ, ವಾ ಅಂತ ಬಳಸ್ತೀರಿ, ಅದಕ್ಕೆ ಇಲ್ಲಿ ಉವಾ ಅಂತ ಇದೆ. ತೃತೀಯ ವಿಭಕ್ತಿಯ ಕರಾಕರ್ತ ಕರಣಾರ್ಥ. ಕಳ್ಗುಡಿದ ಪದವು ಈ ಸಮಾಸಕ್ಕೆ ಸೇರಿದೆ, ದಟ್ ಇಸ್ ಕ್ರಿಯಾ ಸಮಾಸ. ಇಲ್ಲೂ ಅಷ್ಟೇ ಒಂದು ತತ್ಸಮ ತದ್ಭವ, ವಿದ್ವಾಂಸ ಅನ್ವರ್ಥನಾಮ, ಸಹದೇವ ಅಂಕಿತನಾಮ. ಇಲ್ಲಿ ದ್ವಿರುಕ್ತಿ, ಜೋಡು ನುಡಿ ಮತ್ತು ದ್ವಿರುಕ್ತಿ ಬಗ್ಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಜಾಣತನ ತದ್ದಿತ ಅಂತ ಭಾವನಾವ. ಚಂದ್ರನಂತೆ ಅಂತ್ಯ ಅಂತ ಬಂದಾಗ ತದ್ದಿತ ಅಂತ ಅವ್ಯಯ ಆಗುತ್ತೆ. ಅದೇ ರೀತಿಯಾಗಿ 3ನೇ ಪೇಪರ್ ನೋಡೋದಾದರೆ ಅಲ್ಲೂ ಕೂಡ ಅಷ್ಟೇ ನಿಮಗೆ ಬಹುಮಾಗ ಕನ್ನಡ ವರ್ಣಮಾಲೆಯಿರುವ ಯೋಗ ವಾಕ್ಯಗಳ ಸಂಖ್ಯೆ ಎಷ್ಟು ಅದು ಕೊಟ್ಟಿರುವಂಥದ್ದು. ಉನ್ಮಾದ ಪದವು ಮತ್ತೆ ರಿಪೀಟ್ ಆಗಿದೆ. ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದೆ. ಇದು ಒಂದು ವಿವರಣಾತ್ಮಕ ಆಗಿರುತ್ತೆ. ಸೊ ವರ್ತಮಾನ ಕಾಲದ್ದು ನೋಡಿ, ಇಲ್ಲಿ ಭೂತಕಾಲ, ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲ ಬಗ್ಗೆ ಕೇಳಿದರೆ ವರ್ತಮಾನಗೆ ಉತ್ತ ಅಂತ ಬರುತ್ತೆ. ಷಷ್ಠಿ ವಿಭಕ್ತಿಯ ಕಾರ್ಯಕರ್ತವಿದು. ಸೊ ಯಾವುದು? ಸಂಬಂಧ. ಮುರಾರಿ ಪದವು ಈ ಸಮಾಸಕ್ಕೆ ಸೇರಿದೆ. ಎಗೇನ್ ಸಂಬಂಧಿತ ಬರೆಯುವುದು. ಸೊ ದ್ಯೂತ, ಜೂಜು, ಚೀರ, ಸೀರೆ, ಲಕ್ಷ್ಮಣ ಅಂಕಿತನಾಮ, ಪರ್ವತ ರೂಢನಾಮ, ರೊಯ್ಯನೆ ಅನುಕರಣವ್ಯಯ, ತರುವಾಯ, ಸಾಮಾನ್ಯ ಅರ್ಥ ಕಾವ್ಯಯ, ಮತ್ತು ತದಿತ ಅಂತ ವ್ಯಯ. ಸೊ ಇದು ನೋಡ್ತಾ ಇದ್ದೀರಾ, ಸೇಮ್. ಸೊ ಈ ರೀತಿ ರಿಪೀಟ್ ಆಗಿರುತ್ತೆ, ನೀವು ಅಬ್ಸರ್ವ್ ಮಾಡ್ಕೊಬೋದು. ಸೊ ಈ ರೀತಿಯೇ ಇರುತ್ತೆ ಪ್ಯಾಟ್ರನ್. ನಿಮಗೂ ಕೂಡ ಹೊಸದಾಗಿ ಬರೋದು ಕೂಡ ಇದೇ ಥರ ಇರುತ್ತೆ. ಇನ್ನು ಕ್ವಶನ್ಸ್ ನೋಡೋದಾದರೆ ಭಾಷೆ ನೋಡೋದು. ಮೊದಲನೇದಾಗಿ ಜನರಲ್ ಆಗಿರುವಂತಹ ಭಾಷೆ ಯಾವುದಕ್ಕೆ ಸಾಧನವಾಗಿದೆ? ಶಾನುಭೋಗರು ಚಿಕ್ಕನಾಯಕನಹಳ್ಳಿಗೆ ಏಕೆ ಹೋಗಿದ್ದರು? ಸೊ ಶಾನುಭೋಗ ಲೇಖಕರು ವರ್ಣಿಸಿದ ಲಂಡನ್ನಿನ ಪೇಟೆಯಲ್ಲಿ ಸ್ಟೇಷನರಿ ಅಂಗಡಿ ಹೆಸರೇನು? ಸೊ ಇವೆಲ್ಲ ಕ್ವಶನ್ಸ್ ನೋಡ್ತಾ ಇದ್ದಾರೆ ಸ್ಕ್ರೀನ್ ಮೇಲೆ. ಒಂದು ವಾಕ್ಯದ್ದು. ಅದೇ ರೀತಿ 2ನೇ ಮೇನಲ್ಲಿ ಕೂಡ ಒಂದು ವಾಕ್ಯದ್ದು ನೋಡ್ಕೊಳ್ಳಿ. ಎಣ್ಣೆ ತುಪ್ಪದ ಮಿಶ್ರಣ ಬೇಡ ಒಂದು ಹೇಳಿದವರು ಯಾರು? ಶಾನುಭೋಗ ರಾಜಭಕ್ತಿಯ ಲಾಂಛನ ಯಾವುದು? ಸೊ ಆಂಗ್ಲ ಸಾಮಾನ್ಯ ವೈಭವ ಕಂಡುಬರುವ ಓಣಿ ಯಾವುದು? ಕೌಸಂಬಿಯ ಅರಸ ಯಾರು? ಸೊ ಈ ಕ್ವಶನ್ಸ್ ನೋಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಇರುವಂಥದ್ದನ್ನು. ಅದೇ ರೀತಿಯಾಗಿ 3ನೇ ಪೇಪರಲ್ಲಿ ಕೂಡ ನೀವು ನೋಡ್ಬೋದು ಒಂದು ವಾಕ್ಯದ ಕ್ವಶನ್ಗಳನ್ನ. ಇದೇ ಥರ ಇಲ್ಲಿ ಒಂದು ವಾಕ್ಯದ ಕ್ವಶನ್ಗಳಿಗೆ ವಿತ್ ಆನ್ಸರ್ಸ್. ಸೊ 4 ಪೇಪರ್ ಆದರೆ ಓದ್ಬೋದಾ ಅನ್ನುವಂಥ ಹುಡುಗರು ಡೌಟ್ ಇದ್ದರೆ ಖಂಡಿತವಾಗ್ಲೂ ನೀವು ಇದನ್ನು ರೆಫರ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಇನ್ನು ನೆಕ್ಸ್ಟ್ ಮುಂದಕ್ಕೆ ಹೋದರೆ 3-4ದಲ್ಲಿ ನೋಡ್ತಾ ಇದ್ದೀರಾ ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆ ಲಕ್ಷಣಗಳಾವು? ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಕಾರ್ಯರೂಪಕ್ಕೆ ಬಂದ ನೀರಾವರಿ ಯೋಜನೆಗಳಾವು? ಸೊ ಇದು ಕಾಮನ್ ಆಗಿರುವಂಥ ಕ್ವಶನ್ ಆಗಿರುತ್ತೆ. ಇಲ್ಲೂ ಅಷ್ಟೇ ನೋಡಿ, ಇಲ್ಲಿ ಲಿಪಿಯ ಮೂಲಕ ಜ್ಞಾನ ಭಂಡಾರ ಆಗಿದ್ದರೆ, ಮತ್ತು ಇಲ್ಲಿ ವಿಶ್ವೇಶ್ವರಯ್ಯ ಅವರ ಹಣಕಾಸು ಅಂದರೆ ಅಲ್ಲೂ ಕೂಡ ಇಲ್ಲೂ ಕೂಡ ಇದು ಏನು ನಿಮಗೆ ಭವ್ಯಶಿಲ್ಪಿಗಳು ಅನ್ನುವಂಥದ್ದು ಅಲ್ಲಿ ಬಂದಿರುವಂಥದ್ದಾಗಿದೆ. ಸೊ ಅದನ್ನು ಅಬ್ಸರ್ವ್ ಮಾಡ್ಬೋದು ನೀವು. ಇನ್ನು ಇಲ್ಲೂ ಅಷ್ಟೇ 3-4ದ್ದು 4 ಕೃಷ್ಣ ಒಡೆಯರ ಸ್ಥಾಪಿಸಿದ ನ್ಯಾಯ ವಿಧಾಯಕ ಸಭೆಯನ್ನು ಕುರಿತು ನೋಡಿ. ಅಂದರೆ ಆ ಚಾಪ್ಟ್ರಿಂದನೇ ನಿಮಗೆ 3-4 ವಾಕ್ಯದ್ದು 2ನೇದಾಗಿರುತ್ತೆ. ಕೈಕಾರೀಕರಣಕ್ಕೆ ಏನು? ಸೊ ಇಲ್ಲೂ ಕೂಡ ಅಷ್ಟೇ. ಅಂದರೆ ಅದನ್ನೇ ನೀವು ಓದಿದ್ರೆ ನಿಮಗೆ ಆ ಚಾಪ್ಟ್ರಲ್ಲಿರುವಂಥದ್ದೇ 3-4 ವಾಕ್ಯದ ಕ್ವಶನ್ಸು ಬಂದಿರೋದನ್ನು ಅಬ್ಸರ್ವ್ ಮಾಡ್ಬೋದು. ಇನ್ನು ಸಾಮ್ರಾಟರ ರಾಜ್ಯಾಭಿಷೇಕ, ನೆಕ್ಸ್ಟು ಸೂರ್ಯಮಿತ್ರನ ಅಗ್ನಿಭೂತ ವಾಯುಭೂತಿಯರಿಗೆ ವಿದ್ಯಾಭ್ಯಾಸ ನಂತರ ಮಾವನೆಂದು ಹೇಳಲು ಕಾರಣವೇನು? ಹೊಸಕಾಲದ ಹಸುಗು ಮಕ್ಕಳನ್ನು ಅಕ್ಕಿ ಹೇಗೆ ಆರಿಸಿದೆ? ಅಲಗಲಿಯ ಬೆಡರು ದಂಗೆ ಹೇಳಲು ಕಾರಣವೇನು? ಜಲಿಯನ್ ವಾಲಾಬಾಗ್ ಮಣ್ಣಿನ ಕುರಿತು ಭಗತ್ ಸಿಂಗ್ ತನ್ನ ತಂಗಿಗೆ ಹೇಳಿದ ಮಾತುಗಳ್ಯಾವು? ಸೊ ಸೇಮ್ ಟೈಪ್ ಆಫ್ ಕ್ವಶನ್ಸು ಇಲ್ಲೂ ಕೂಡ ರಿಪೀಟ್ ಆಗುತ್ತೆ. ಲಂಡನ್ ನಗರ, ಸೂರ್ಯಮಿತ್ರನು ರಿಪೀಟ್ ಆಗಿದೆ ಕ್ವಶನ್ ನೋಡ್ಕೊಳ್ಳಿ. ಅಕ್ಕಿ ಹಾರಾಟ ಅದು ಅಷ್ಟೇ. ಹಲಗಲಿ ದಂಡ ಬರಲು ಕಾರಣವೇನು? ಬಾಲಕ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ನಿಂದ ಬಣ್ಣನ ತಂದ ಸಂದರ್ಭ ವಿವರಿಸಿ. ಸೊ ಇಲ್ಲೂ ಕೂಡ ನೀವು ನೋಡ್ಬೋದು ಪ್ರತಿ ಅಷ್ಟೇ ಟೊಪ್ಪಿಗೆ ವಿಶೇಷತೆ. ರಾಜ್ಯಸಭೆಯಲ್ಲಿ ಅಗ್ನಿಭೂತಿ, ಎಗೇನ್ ಅಕ್ಕಿಯ ಹಾರಾಟ, ದಂಡು ಹಲಗಲಿಯ, ಅಂದರೆ ಆ ನಂಬರ್ಗೆ ಅದೇ ಕ್ವಶನ್ನೇ ಬರುತ್ತೆ ಅನ್ನೋದನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಪ್ರತಿ ಪೇಪರಲ್ಲಿ ಅಷ್ಟೇ ಇಲ್ಲೂ ಕೂಡ ನೀವು ಅದನ್ನೇ ನೋಡ್ತಾ ಇದ್ದೀರಾ. ಲಂಡನ್ ಹೆಣ್ಣು ಮಕ್ಕಳು, ಸೂರ್ಯಮಿತ್ರ, ಅಂದರೆ ಇಲ್ಲಿರೋ 4 ಮಾಡಲ್ ಪೇಪರ್ ನೋಡಿದ್ರೆ ಸಾಕು, ಆಲ್ಮೋಸ್ಟ್ ಎಲ್ಲ ಮೇನ್ ಕ್ವಶನ್ಸ್ ನಿಮಗೆ ಬಂದ್ಬಿಡುತ್ತೆ. ಸೊ ಸ್ಕ್ರೀನ್ ಮೇಲೆ ಸ್ವಲ್ಪ ಕಣ್ಣಾಯಿಸ್ಕೊಳ್ಳಿ ಸಾಕು. ಇನ್ನು ಇಲ್ಲಿ ನೋಡ್ತಾ ಇದ್ದೀರಾ ಕವಿ ಪರಿಚಯ ಯಾವ ಥರ ಬರೀಬೇಕು ಅಂತೇಳಿ ನಿಮಗೆ ಒಂದು ಎಕ್ಸಾಂಪಲ್ ದೇವನೂರು ಮಹಾದೇವ್ ಕೊಟ್ಟಿದ್ದಾರೆ. ದಲಿತ ಮತ್ತು ಬಂಡಾಯ ಸಾಹಿತ್ಯ ಸಮುಖದಲ್ಲಿ ಒಬ್ಬರಾದ
ಆಡು ಮಾತಿನ ಧ್ವನಿ ಶಕ್ತಿಯನ್ನು ಎತ್ತರಿಸಿದ ಶಬ್ದಶಿಲ್ಪಿ ಶ್ರೀ ದೇವನೂರು ಮಹಾದೇವ ಅವರು ಫುಲ್ ಈ ಥರ ಡೀಟೇಲ್ಸ್ ಬರೀಬೋದು. ಕೆಲವರು ಬರೀ ಇಯರು ಮತ್ತು ಅವರಿಗೆ ಬಂದಿರುವಂತಹ ಬಿರುದುಗಳೇನು ಅದನ್ನು ಮಾತ್ರ ಬರೀತಾರೆ, ಅದು ಕೂಡ ಮಾಡ್ಕೊಬೋದು. ಸೊ ಇಲ್ಲಿರುವಂಥದ್ದು 2 ಪಂಪ ಮತ್ತು ದೇವನೂರು ಮಹಾದೇವ ಆದರೆ ಇನ್ನು ನೆಕ್ಸ್ಟ್ ಬರೋದು ಸಾರಾ ಅಬುಕ್ಕರ್ ಮತ್ತು ರನ್ನ ಆಗಿದೆ. ಅದ್ರ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ನಿಮಗೆ ಇರುವಂಥದ್ದು DS ಜಯಪ್ಪಗೌಡ ಮತ್ತು ದರಾ ಬೇಂದ್ರೆ ಅವ್ರದ್ದು. ಇನ್ನೊಂದು ಪೇಪರಲ್ಲಿ ನೋಡೋದಾದರೆ ಇಲ್ಲಿ ಕುವೆಂಪು ಮತ್ತು AN ಮೂರ್ತಿರಾವ್. ಅಂದರೆ ಇದರಲ್ಲಿರೋ 4 ಅಂದರೆ 8 ಕವಿಗಳದಾಗೋಯ್ತು. 8 ಕವಿಗಳಲ್ಲಿ 2 ಕವಿ ನಿಮಗೆ ಬಂದೇ ಬರುತ್ತೆ. ಎಲ್ಲ ಪೇಪರ್ ನೋಡ್ತಾ ಬನ್ನಿ, ನಿಮಗೆ ಅರ್ಥ ಆಗುತ್ತೆ ಯಾವ ಥರ ಅಂತೇಳಿ. ಇನ್ನು ಪ್ರಸಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸನ್ನು ಬರೆಯೋದು. ಸೊ ಲಘು ಗುರು ನೋಡಿದಾಗ ನೀವು ಛಂದಸ್ಸನ್ನು ಬರೆಯೋಕ್ಕೆ ಈಸಿ ಆಗುತ್ತೆ. ಒಂದು ವಾರ್ಧಕ ಷಡ್ಪದಿ ಕೊಟ್ಟಿದ್ದಾರೆ, ಅದನ್ನು ನೀವು ಅಬ್ಸರ್ವ್ ಮಾಡ್ತೀರಾ. ಅದೇ ರೀತಿ ಉತ್ಮಲವಾಲ ವೃತ್ತ ಲಕ್ಷ್ಯವಾಗಿದೆ, ಇದು ಇನ್ನೊಂದು. ಸೊ ಅದೇ ಇಲ್ಲಿರುವಂಥ 4 ನೋಡ್ಕೊಂಡು ಹೋಗಿ. ನನಗನ್ನಿಸ್ದಂಗೆ ಮ್ಯಾಕ್ಸಿಮಮ್ ಭಾಮಿನಿ ಷಡ್ಪದಿ ಒಂದು ಕೊಟ್ಟಿದ್ದಾರೆ, ಅದೇ ರೀತಿಯಾಗಿ ಕಂದ ಪದ್ಯವನ್ನು ಕೊಟ್ಟಿದ್ದಾರೆ. ಕರೆಕ್ಟಾ? ಇನ್ನು ಅಲಂಕಾರ ಹೆಸರಿಸುವಂಥದ್ದು ಮಾರಿ ಗೌತಣವಾಯಿತು ನಾಳಿನ ಭಾರತವು. ಸೊ ಇಲ್ಲಿ ನೋಡೋಣ, ಭೀಮ ದುರ್ಯೋಧನರು ಮಜಗಳಂತೆ. ನೋಡಿ, ಅಂತ್ಯ ಅಂತ ಬಂದಾಗ ಒಂದಕ್ಕೆ ಒಂದು ಹೋಲಿಕೆಯನ್ನು ಮಾಡಿದಾಗ ಅದನ್ನು ನಾವೇನಂತ ಕರಿತೀರಿ ನೋಡಿ. ಇಲ್ಲಿ ಅಂತ್ಯ ಅಂತ ಬಂದಿದೆ, ಉಪಮ ಅಲಂಕಾರ ಆಯಿತು. ಇಲ್ಲಿ ಮಾರಿಗೋಚಣವಾಯಿತು ಅಂದರೆ ಇಲ್ಲಿ ಅದನ್ನು ಹೋಲಿಕೆ ಮಾಡಿಬಿಟ್ಟಿದ್ದಾರೆ. ಸೊ ಅದಕ್ಕೆ ರೂಪಕ ಅಲಂಕಾರ ಅಂತ ಅನಿಸ್ಕೊಳುತ್ತೆ. ಇಲ್ಲಿ ನೋಡೋದಾದರೆ ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು, ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆ ಒಂದು ಲೆಕ್ಕವೇ. ಸೊ ಇದು ಅಲಂಕಾರ ಅರ್ಥಾಂತರನ್ಯಾಸ ಅಲಂಕಾರ ಅಂತ, ಇದು ಹೊಸದಾಗಿರುವಂಥದ್ದು. ಸುಮಾರು ಸತಿ ಇದನ್ನು ರಿಪೀಟಾಗಿ ಕೇಳೋದು ಕಡಿಮೆನೆ. ಮತ್ತು ಉತ್ಪ್ರೇಕ್ಷಕ ಅಲಂಕಾರವನ್ನು ಕೊಟ್ಟಿದ್ದಾರೆ, ಅದು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಇನ್ನು ನೆಕ್ಸ್ಟ್ ಒನ್ನು ಗಾದೆಯನ್ನು ವಿಸ್ತರಿಸೋದು. ನೋಡಿ, ಗಾದೆ ವಿಸ್ತರಿಸೋದು ಸುಮಾರು ಮಕ್ಕಳು ಕನ್ಫ್ಯೂಸ್ ಮಾಡ್ಕೋತಾ ಇರ್ತಾರೆ, ಸರ್ ಕಷ್ಟ ಇರುತ್ತೆ ಹೆಂಗೆ ಬರೆಯೋದು ಅಂತೇಳಿ. ಕ್ಲೀನಾಗಿ ಈ ಥರ ಒಂದು ಗಾದೆ ವೇದಕ್ಕೆ ಸಮಾನ, ಈ ವರ್ಡ್ ಅಂತೂ ಕಾಮನಾಗಿ ಬರೀಲೇಬೇಕು ನೀವು. ಈ ವರ್ಡನ್ನು ನೆನ್ಪಿಟ್ಕೊಳ್ಳಿ, ಇದನ್ನು ಬರೀದಿರಾ ನೀವು ಮುಂದೆ ಹೋಗಲೇಬಾರ್ದು. ಗಾದೆ ಹಿರಿಯರು ಹೇಳಿದ ಅನುಭವದ ನುಡಿಮುತ್ತುಗಳು. ಗಾದೆ ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ. ಯಾವುದೇ ಒಂದು ಉತ್ತಮ ಕೆಲಸ ಮಾಡೋದು ತುಂಬ ಕಠಿಣ, ಆದರೆ ಅದೇ ಕೆಲಸ ಹಾಳು ಮಾಡೋದು ಸುಲಭ ಎಂಬುದನ್ನು ಪ್ರಸ್ತುತ ಗಾದೆ ತಿಳಿಸುತ್ತದೆ. ಅಂದರೆ 2 ಸೆಂಟೆನ್ಸು ಗಾದೆ ಬಗ್ಗೆ ಇರುತ್ತೆ, 3ನೇದು ಇದ್ರ ಬಗ್ಗೆ ಹೈಲೈಟನ್ನು ಮಾಡಬೇಕು, ಮತ್ತು ಅದರ ಡೀಟೇಲ್ಸನ್ನು ಎಕ್ಸ್ಪ್ಲೇನ್ ಮಾಡೋದೊಂದು ಇಲ್ಲಿವರೆಗೂ ಬರಬೇಕು. ತುಂಬಿದ ಕೊಡ ತುಡುಕುವುದಿಲ್ಲ, ಮತ್ತು ಗಾದೆಗಳು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು. ನೀವು ಬರೆಯುವಂತಹ ವರ್ಣನೆ ಯಾವ ಥರ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇನ್ನು ನೆಕ್ಸ್ಟ್ಗೆ ಹೋದರೆ ಇಲ್ಲಿ ಆಳಾಗಬಲ್ಲವನು ಅರಸನಾಗಬಲ್ಲ, ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿದೆ. ನೀವು ಡೀಟೇಲಾಗಿ ನೋಡ್ಕೊಬೋದು. ಇದನ್ನು ನಾನು ಲಿಂಕ್ನ ಶೇರ್ ಮಾಡಿರ್ತೀನಿ, ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಬೇಕಾದರೆ. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು. ಸೊ ಇದು ಕಾಮನಾಗಿ ಬರುವಂಥದ್ದಾಗಿರುತ್ತೆ. ಕೈ ಕೆಸರಾದರೆ ಬಾಯಿ ಮೊಸರು, ಮನಸ್ಸಿದ್ದರೆ ಮಾರ್ಗ. ಸೊ ಇವೆರಡು ಕೊಟ್ಟಿದ್ದಾರೆ. ಇದಾದಮೇಲೆ ನಿಮಗೆ ಬರುವಂಥದ್ದು ಸಂದರ್ಭ ಸಹಿತ ವಿವರಿಸಿ. ಸೊ ಸಂದರ್ಭ ಸಹಿತ ವಿವರಿಸಿದಿಗೆ ಈ ವರ್ಡ್ಸನ್ನ ಬರೀಲೇಬೇಕು ನೀವು. ಯಾವುದು? ಆಯ್ಕೆ, ಸಂದರ್ಭ, ಸ್ವಾರಸ್ಯ. ಈ 3ನ್ನ ಬರೀದಿರ ನೀವು ಬಿಡಕ್ಕೆ ಹೋಗ್ಬಾರ್ದು. ಯಾಕೆ? ಈ 3 ಪಾಯಿಂಟ್ಸ್ ಬರೋದಕ್ಕೆ ಕೂಡ ನಿಮಗೆ ಮಾರ್ಕ್ಸನ್ನು ಕೊಡ್ತಾರೆ. ಸೊ ನೋಡಿ, ಎಲ್ಲದಕ್ಕೂ ಆ ಥರ ಬರೆದಿದ್ದಾರೆ. ಸ್ವಾರಸ್ಯ, ಸಂದರ್ಭ, ಆಯ್ಕೆ. ನೀಟಾಗಿ ಚಿಕ್ಕದಾಗಿ ಅದಕ್ಕೆ ಸಂಬಂಧಿಸಿರುವಂಥ ಸ್ವಾರಸ್ಯವನ್ನು ಸೇರಿಸಬೇಕಾಗುತ್ತೆ. ಸ್ಕ್ರೀನ್ ಮೇಲೆ ನೋಡ್ತಾ ಬನ್ನಿ. 4 ಪೇಪರ್ ನೋಡಿದ್ರೆ 4 ನಿಮಗೆ ಮ್ಯಾಕ್ಸಿಮಮ್ ರಿಪೀಟ್ ಆಗ್ತಾ ಬರ್ತಾ ಇರುತ್ತೆ. ಸೊ ಎಗೇನು ನೆಕ್ಸ್ಟು ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ. ಹೇಗೇನು ಆಯ್ಕೆ, ಸಂದರ್ಭ, ಸ್ವಾರಸ್ಯ, ಸಾಮಾಜಿಕ ಕಾನೂನುಗಳ ಹರಿಕಾರ. ಹೇಗೇನು ಹಾಗಾದರೆ ನಿಮಗೆಲ್ಲ ಮನೆ ಉಂಟ ನನ್ನ ಮಕ್ಕಳ. ಹೇಗೇನು ಮಂಗಳ ಲೋಕದ ಅಂಗಳಕೇರಿ. ಸೊ ಹಸುರು ಹಸಿರಿ ಇಳೆಯುಸಿರು, ಇದು ಒಂದು. ಈಗಳೊಂದಡೆ ಕೈವಿಲ್ಲ ಕೈಯೊಳ್, ಅದು ಒಂದು. ಇದಾದಮೇಲೆ ಪದ್ಯಭಾಗ ಬರುತ್ತೆ. ನೀವು ನೋಡ್ಬೋದು ಪ್ರತಿಯೊಂದು ಇದೇ ಥರನೇ ನಿಮಗೆ ಆಯ್ಕೆ, ಸಂದರ್ಭ ಮತ್ತು ಸ್ವಾರಸ್ಯ. ಇದು ಒಂದ್ಸರಿ ರಿಪೀಟ್ ಮಾಡ್ತಾ ಹೋಗ್ತಾ ಇರ್ತೀನಿ, ನೋಡ್ಕೊಳ್ಳಿ ಯಾವ್ಯಾವ್ದು ಕೇಳಿದ್ದಾರೆ ಅಂತ. ಇವುಗಳನ್ನ ಒಂದ್ಸರಿ ನೆನಪು ಮಾಡ್ಕೊಳ್ಳಿ, ನಿಮಗೆ ಈಸಿ ಆಗುತ್ತೆ. ಹಸುರು ಸಂಜೆ ಬಿಸಿಲು. ಸೊ ನೊಳವಿಂಗೆ ಕಪ್ಪೆ ವರಂ, ಅದು ಅಷ್ಟೇ. ಹೇಗೇನು ನಾವು ಇಲ್ಲಿ ನೆಕ್ಸ್ಟ್ ಲಾಸ್ಟ್ ಮಾಡಲ್ ಪೇಪರ್ ನೋಡೋದಾದರೆ ಇಲ್ಲಿ ಕೂಡ ಅಷ್ಟೇ. ಮೊದಲನೇದಾಗಿ ಯಾರಾದರೂ ಗಾಯಗೊಂಡ ಸೈನಿಕರು ಈ ಕಡೆ ಬಂದಿದ್ದಾರೆಯೇ. ಮತ್ತು ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು. ಯಾವುದು? ಸಾರ್ವಭೌಮರ ನಿತ್ಯ ಕುಕ್ಕಿ, ಅದೊಂದು. ನೆಲಕಿರುವನೆಂ ಬಗೆದರಿ ಛಲಕಿರುವೆಂ, ಅದು ಕೂಡ ಒಂದು. ಎಗೇನ್ ವಿದ್ಯಾಧನಮೆ ಧನಮಪ್ಪುದು, ಅದು ಕೂಡ ಒಂದು. ಇಲ್ಲಿ ಕೂಡ ಪೊಯಮ್ ನೋಡ್ತಾ ಇದ್ದೀರಾ, ಕಾಮನಾಗಿ ಕಲುಷಿತವಾದಿ ನೋಡ್ತಾ ಇದ್ದೀರಾ. ಇಲ್ಲಿ ಕೂಡ ಉರಿವಿಗಳು ಕೊಟ್ಟಿದ್ದಾರೆ, ಬಟ್ ಇಲ್ಲಿ ಕೊರಸ ಸರಿಗಿದ್ದವು, ಬಟ್ ಇಲ್ಲಿ ಪೊಯಮ್ ಮತ್ತು ಕಲುಷಿತವಾದಿ. ಅಂದರೆ ಮೊದಲನೇದು ಮತ್ತು ಕೊನೆಯದಲ್ಲಿ ಏನಾಗಿದೆ, ಇದೆರಡು ರಿಪೀಟ್ ಆಗಿದೆ. ಕಲುಷಿತವಾದಿ ನದಿ ಜಲಗಳಿಗೆ. ಸೊ ಸಂಕಲ್ಪ ಗೀತೆಯನ್ನು ಅಂತ ಅನ್ಕೊತೀನಿ. ಐ ಥಿಂಕ್ ನಿಮಗೂ ಅದು ಸಂಕಲ್ಪ ಗೀತೆ ಅಂತ ಅನ್ಸಿದ್ರೆ ಕಮೆಂಟ್ ಮಾಡಿ ಹೇಳಿ, ಓಕೆನಾ. ಇನ್ನು ನೆಕ್ಸ್ಟು ಪದ್ಯಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರೋ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯೋದು. ಸೊ ಸಾರಾಂಶ ಮೊದಲೆಲ್ಲ ಬರೀ ಸಾರಾಂಶ ಬರೀ ಅಂತ ಕೊಡ್ತಾಯಿದ್ರು, ಈಗ ಪೊಯಮ್ ಕೊಟ್ಟಿರ್ತಾರೆ, ಸಾರಾಂಶನ ಬರೆಯೋದು ನೋಡ್ಕೊಳ್ಳಿ. ಸೊ ಕಾಮನ್ ಆಗಿ ಯಾವುದು ರಿಪೀಟ್ ಆಗಿರುತ್ತೆ, ಉರ್ವಿಯೋಳು ಇದನ್ನೇ ಕೊಡ್ತಾರೆ. ಸೊ ಇಲ್ಲೂ ಅಷ್ಟೇ ರಿಪೀಟ್ ಆಗಿದೆ ಉರ್ವಿಯೋಳು. ಹೇಗೇನು
ಇಲ್ಲಿ ತೆಗೆದುತ್ತೀರಿಯಂ ಇದು ಕೂಡ ರಿಪೀಟ್ ಆಗದೆ ಇರುವಂಥದ್ದು. ಸೊ ಇನ್ನು 8-10 ವಾಕ್ಯ ನೋಡ್ಕೊಂಬಿಡಿ. ರಿಪೀಟ್ ಮತಂಗಾಶ್ರಮಕ್ಕೆ ಬಂದ ಶ್ರೀರಾಮ ಲಕ್ಷ್ಮಣ ಶಬರಿ ಉಪಚರಿಸಿ ಭಕ್ತಿಯನ್ನು ಪಡೆದ ಬಗೆಯನ್ನು ವಿವರಿಸಿ. ಅಂದಾಗೆ ಔಟ್ ಆಫ್ ಔಟ್ ತೆಗೆದಿರುವಂಥ ಪೇಪರ್ನ ನಾನು ಲಾಸ್ಟ್ ಪ್ರಿಪೇಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದು ಬೇಕಾದ್ರೆ ನೀವು ಇನ್ನೊಂದ್ಸತಿ ನೋಡ್ಕೊಬೋದು, ಯಾವ ರೀತಿ ನೀವು ಔಟ್ ಆಫ್ ಔಟ್ ತೆಗಿಬೋದು ಅನ್ನೋದು ನಿಮಗೆ ಅಲ್ಲಿ ಐಡಿಯಾ ಬರುತ್ತೆ. ಓಕೆನಾ. ಸೊ ಈ ಕ್ವಶನ್ಸ್ ರಿಪೀಟ್ ಆಗಿರೋಂಥ ಕ್ವಶನ್ಸ್ನ ನೋಡ್ಕೊಳ್ಳಿ. ಲಾಸ್ಟು ಗದ್ಯ ಭಾಗ ಓದ್ಕೊಂಡು ಬರೆಯುವಂಥದ್ದು. ಇಲ್ಲಿ ಕೂಡ ನಾವು ಒಂದ್ಸತಿ ನೋಡೋಣ ಯಾವ ಕ್ವಶನ್ ಕೊಟ್ಟಿದ್ದಾರೆ ಅಂತೇಳಿ. 8-10 ಶಬರಿ ಮತ್ತು ಶ್ರೀರಾಮನ ನಂಬಿ ಕೆಟ್ಟವರಿಲ್ಲ. ಸೊ ಶಬರಿದು ಒಂದು ಕ್ವಶನ್ ಕಾಮನ್ ಆಗಿರುತ್ತೆ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಕರೆಕ್ಟಾ? ಇಲ್ಲಿ ಶಬರಿಯ ಸಡಗರ ಎಗೇನ್ ಸೇಮ್ ಆಯಿತು. ಸೊ 8-10 ವಾಕ್ಯದಲ್ಲಿ ಶಬರಿ ಬಗ್ಗೆ ಒಂದು ಕಾಮನ್ ಆಗಿರುವಂಥ ಕ್ವಶನು ಇದ್ದೇ ಇರುತ್ತೆ. ಇದು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ಇನ್ನು ಗದ್ಯ ಭಾಗ ಓದ್ಕೊಂಡು ಪ್ರತಿಯೊಂದು ಸ್ಟೋರಿ ಬೇರೆ ಕೊಟ್ಟಿರ್ತಾರೆ, ಅದಕ್ಕೆ ತೊಂದರೆ ಇಲ್ಲ, ನೀವು ಬರೀಬೋದು. ಇನ್ನು ಪೊಯಮ್ ಇದು ನೀವು ಲೆಟರ್ ರೈಟಿಂಗ್ ಬಗ್ಗೆ ಕರೆಕ್ಟಾಗಿ ನೋಡ್ಕೊಳ್ಳಿ. ಏನೇನು ಅಂತ ಕೆಲವರು ಹುಡುಗರಿಗೆ ಕನ್ಫ್ಯೂಷನ್ ಇರುತ್ತೆ ಯಾವ ಥರ ಅಂತೇಳಿ. ಸ್ಥಳ, ದಿನಾಂಕ, ಮನವಿ ಪತ್ರ ಅಥವಾ ವ್ಯಾವಹಾರಿಕ ಪತ್ರ ಹೆಂಗೆ ಬರೀಬೇಕು, ಇವರಿಂದ ಬರೀಬೇಕು, ಅದೇ ರೀತಿಯಾಗಿ ಇವರಿಗೆ ಅಂತ ಬರೀಬೇಕು. ಇಲ್ಲಿ ಮೆನ್ಷನ್ ಮಾಡಿರುವಂಥ ನೇಮನ್ನೇ ಬಳಸಬೇಕು. ಯಾವುದೇ ಕಾರಣಕ್ಕೆ ನಿಮ್ಮ ಹೆಸರನ್ನು ಬರೀಬಾರ್ದು. ಅನ್ನಪೂರ್ಣ ಎಂದು ಭಾವಿಸಿಕೊಂಡು ಅಂತ ಕೊಟ್ಟಿದ್ದಾರೆ, ಮತ್ತು ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ, ಇದೇ ಅಡ್ರೆಸ್ಸನ್ನು ಬರೀಬೇಕು. ಮತ್ತು ನಾನು ಕೆಲವು ಮಕ್ಕಳಿಗೆ ಹೇಳಿದಾಗ ಪ್ಯಾರಾಗ್ರಾಫ್ ನೋಡಿ, ಇಲ್ಲಿ ನಾವು ಯಾವುದೇ ರೀತಿಯಾದ ಗ್ಯಾಪನ್ನು ಕೊಡಬಾರ್ದು. ಮಾನ್ಯರೇ ವಿಷಯ ಆಯಿತು, ಇದನ್ನು ಅಂಡರ್ಲೈನ್ ಮಾಡಬೇಕು. ಇಲ್ಲಿ ಸ್ಟಾರ್ಟಿಂಗಲ್ಲೇ ಮೇಲ್ಕಂಡ ಶುರುವಾಗಿದೆ ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ಹೆಸರು ಬರ್ದಿರಾ. ಹೊರವಿಳಾಸ ಈ ಥರ ಮೆನ್ಷನ್ ಮಾಡಬೇಕು, ಇವರಿಗೆ ಮತ್ತು ಇವರಿಂದ ಯಾವ ಥರ ಲೆಟರ್ ಬರೀತಿರೋ ಆ ಥರ. ಇಲ್ಲಿ ಇನ್ನು ಖಾಸಗಿ ತಾಯಿಗೆ ಬರೆಯೋದ್ರಲ್ಲಿ ನೋಡಿ ಕ್ಷೇಮ ಶ್ರೀ ಇರಲೇಬೇಕು, ಇವರಿಂದ ಈ ಕಡೆ ಬರೆದಿದ್ದಾರೆ. ಮತ್ತು ಇಲ್ಲಿ ಮಾತೋಶ್ರೀ ಅವರಿಗೆ ಅದು ಕೂಡ ಕಾಮನ್ ಆಗಿರುತ್ತೆ. ಇಲ್ಲಿ ಸ್ಟಾರ್ಟಿಂಗ್ ನೋಡಿ ಎಷ್ಟು ಸ್ಪೇಸ್ ಕೊಟ್ಟಿದ್ದಾರೆ, ಯಾಕಂದ್ರೆ ಇಲ್ಲಿ ಸಬ್ಜೆಕ್ಟ್ ಬರೋದಿಲ್ಲ, ಅದು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಇಂತಿ ನಿಮ್ಮ ಪ್ರೀತಿಯ ಮಗ ಮೋಹನ. ಸೊ ಅವ್ರು ಮೆನ್ಷನ್ ಮಾಡುವಂಥದ್ದು ಬರೀಬೇಕು. ಎರಡೂ ಕಡೆ ಹೊರ ವಿಳಾಸ ಮೆನ್ಷನ್ ಮಾಡಿ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಸೊ ಅದರಲ್ಲೂ ಕೂಡ ನೀವು ಅದೇ ಥರ ಫಾಲೋ ಅಪ್ ಮಾಡ್ಕೊಬೇಕು, ಯಾವ ಥರ ಬರೆಯೋದು ಅಂತೇಳಿ. ಹೇಗೇನು ಇಲ್ಲೂ ಮೆನ್ಷನ್ ಮಾಡಿದ್ದಾರೆ ಮೋಹನ್ ಕುಮಾರ್ ಅಂತೇಳಿ. ಸೊ ಇಲ್ಲಿ ವ್ಯಾವಹಾರಿಕ ಪತ್ರ ಕೊಟ್ಟಿದ್ದಾರೆ, ಸೇಮ್ ಪ್ಯಾಟರ್ನ್ ನೋಡ್ಕೊಳ್ಳಿ ಯಾವ ಥರ ಬರೆದಿರ್ತಾರೆ ಅಂತ. ಮ್ಯಾಟ್ರ್ ನೋಡಿ ಆಲ್ಮೋಸ್ಟ್ 1 2 3 4 5 6 ಲೈನ್ಸ್ ಇದೆ. ನೀವು ಕೂಡ ಒಂದು 6 ಲೈನ್ಸನ್ನು ಬರೀಲೇಬೇಕು. ಸೊ 2 ಲೈನ್ಗೆ ಆಗುತ್ತೆ ನಮ್ಮ ಸರ್ ಹೇಳಿದ್ದಾರೆ ಅಂತ ಬಿಡಕ್ಕೆ ಹೋಗಬೇಡಿ. ಯಾಕಂದರೆ ಔಟ್ ಆಫ್ ಔಟ್ ತೆಗೆದಿರುವಂಥ ಮಕ್ಕಳದ್ದು ನೀವು ಅಬ್ಸರ್ವ್ ಮಾಡಿ. ಸೊ ಮಿನಿಮಮ್ ಇಷ್ಟು ಲೈನ್ ಇಲ್ಲ ಅಂದರೆ ನಾವು ಸಬ್ಜೆಕ್ಟ್ನ ಕನ್ವೆ ಮಾಡೋಕ್ಕಾಗೋದೇ ಇಲ್ಲ. ಕರೆಕ್ಟಾ? ಸೊ ಆ ಥರ ನೀವು ಕೂಡ ಅದನ್ನು ಕರೆಕ್ಟಾಗಿ ಕನ್ವೆ ಮಾಡಬೇಕಾಗುತ್ತೆ. ಇಲ್ಲೂ ಕೂಡ ಅಷ್ಟೇ ನೀವು ನೋಡ್ತಾ ಇದ್ದೀರಾ ಒಂದು ಸ್ಟ್ಯಾಂಡರ್ಡ್ ಆಗಿರುವಂಥದ್ದು ಫಾರ್ಮಲ್ ಮತ್ತು ಇನ್ಫಾರ್ಮಲ್ ಲೆಟರ್ನ. ಓಕೆನಾ? ಸೊ ಇದನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಇನ್ನು ಪ್ರಬಂಧದ ಬಗ್ಗೆ ನೋಡಿ, ಗ್ರಂಥಾಲಯಗಳ ಮಹತ್ವ, ಭಾವೈಕ್ಯತೆ ಬೆಳೆಸುವ ಕ್ರೀಡೆಗಳ ಪಾತ್ರ ಅದೊಂದು. ಅದೇ ಥರ ಸಾಮಾಜಿಕ ಪಡೆಗಳು, ಹೆಣ್ಣು ಮಕ್ಕಳಿಗೆ ಸೌಕರ್ಯದ ಸೌಲಭ್ಯಗಳು. ಹೇಗೇನು ಇಲ್ಲಿ ನೋಡೋಣ ಯಾವುದು ರಿಪೀಟ್ ಆಗಿದೆ ಅಂತೇಳಿ. ಇದಾದಮೇಲೆ ನಿಮಗೊಂದು ಮೆನ್ಷನ್ ಮಾಡಿದ್ದೀನಿ, ಏನಪ್ಪ ಅಂದರೆ ಒಂದು ಗೂಗಲ್ಲಿಂದ ಚೆಕ್ ಮಾಡಿದಾಗ ನನಗೆ ಬಂದಿರುವಂಥದ್ದು ಕಾಮನ್ ಆಗಿರುವಂಥದ್ದು ಬಹು ಆಯ್ಕೆ ಪ್ರಶ್ನೆಗಳಾಯಿತು. ಇನ್ನು 2-3 ವಾಕ್ಯಗಳಲ್ಲಿ ನೋಡಿದಾಗ ಯುದ್ಧದ ಭೀಕರತೆ ಮಾಡೆಲ್ ಪೇಪರ್ 1 2 2 ನಾವು ಎಂತಹ ಸಂಕಲ್ಪ ಮಾಡಬೇಕು ಎಂದು ಕವಿ ಬಳಸಿದ್ದಾರೆ. ಕ್ವಶನ್ ನಂಬರ್ 3ನಲ್ಲೂ ಇದೆ, 4ಅಲ್ಲೂ ಇದೆ. ಸಂದರ್ಭ ಸಹಿತ ನೋಡಿದಾಗ ನಿಮ್ಮ ಧರ್ಮವೇ ಧರ್ಮ 2 ಸರಿ ರಿಪೀಟ್ ಆಗಿದೆ. ಮನೆಯ ಕೆಲಸ ಮಾಡಿ ಮಗನ ಮಲಗಿಸಿ ಬಂದೆ, ಕ್ವಶನ್ ನಂಬರ್ 3 ರಿಪೀಟ್ ಆಗಿದೆ. ಇನ್ನು ಪದ್ಯ ಭಾಗ ಪೂರ್ಣಗೊಳಿಸಿ ಕ್ವಶನ್ ನಂಬರ್ 1 ಮತ್ತು 4ಅಲ್ಲಿ ಬಂದಿರುವಂಥದ್ದು. ಸೊ ಕೌರವನ ಕೊಲುವೆನೆ. ದೀರ್ಘ ಉತ್ತರ ಪ್ರಶ್ನೆಗಳು ನೋಡಿದಾಗ ವೃಕ್ಷಸಾಕ್ಷಿ ಪಡೆದ ಆಶಯ ವಿವರಿಸಿ ಕ್ವಶನ್ ನಂಬರ್ 2 ಮತ್ತು 3ನಲ್ಲಿದೆ. ಇನ್ನು ಪತ್ರಲೇಖನ ಪರಿಸರದ ಬಗ್ಗೆ 2 ಸರಿ ರಿಪೀಟ್ ಆಗಿದೆ. ನಿಮ್ಮ ಭಾಗದ ರಸ್ತೆಗಳು ಸರಿಪಡಿಸೋದು ಅದು ಸತ 2 ಸತಿ ರಿಪೀಟ್ ಆಗಿದೆ. ಇನ್ನು ಪ್ರಬಂಧ ರಚನೆ ನೋಡ್ಕೊಳ್ಳಿ, ಸಬ್ಜೆಕ್ಟ್ ಯಾವ ಥರ ಇರುತ್ತೆ ಅಂದರೆ ಕನ್ನಡ ಭಾಷೆ ಮತ್ತು ಮೊಬೈಲ್ ಬಳಕೆ 2 ಕಡೆ ಬಂದಿದೆ. ಮಹಿಳಾ ಸಬಲೀಕರಣ ಮತ್ತು ಸರ್ಕಾರಿ ಯೋಜನೆಗಳು ಅದು ಒಂದು ಪೇಪರಲ್ಲಿ ರಿಪೀಟ್ ಆಗಿದೆ. ಸೊ ಇಷ್ಟನ್ನು ನೀವು ಹೈಲೈಟ್ ಮಾಡ್ಕೊಳ್ಳಿ. ಇದು ಯಾವಾಗ ನೋಡಬೇಕಪ್ಪ ಅಂದರೆ ನೀವು ಓದಿದ್ದಾಗಿದ್ದರೆ ಒಂದು ರಿವಿಷನ್ಗೋಸ್ಕರ ಇದನ್ನು ನೀವು ಬೆನಿಫಿಟ್ ಮಾಡ್ಕೊಳ್ಳಿ. ಓಕೆನಾ? ಅದು ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಒನ್ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್.